ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಪ್ರಯಾಣ ನಮ್ಮ ಚಿಕ್ಕಮಂಗ್ಳೂರಿಗೆ. ನಿಮಗೆಲ್ಲರಿಗೂ ಗೊತ್ತು, ಈ ವೆದರ್ನ ನೋಡ್ತಿದ್ರೆ 100% ಗೊತ್ತಾಗಿರುತ್ತೆ ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಅಂತ. ಹೌದು, ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ. ಸೊ ಏನಕ್ಕಪ್ಪ ಅಂದರೆ, ನಮ್ಮ ಕರ್ನಾಟಕದ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿರೋ ಮಲೆನಾಡಿನ ಸುಂದರ ಪ್ರಕೃತಿ ಮಡ್ಲಲ್ಲಿರೋ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ನಾನು ಎಷ್ಟೋ ವರ್ಷಗಳಿಂದ ಹೋಗ್ತಿರೋ ದೇವಸ್ಥಾನ ಇದು. ಅಂದರೆ ನನ್ನ ಅಂದರೆ ನಾನು ಏನೇ ಮಾಡಬೇಕು ಅಂತ ಅಂದ್ಕೊಂಡ್ರು ಪ್ರತಿಯೊಂದು ಪ್ರಾರಂಭದಿಂದನೂ ದೇವರ ಆಶೀರ್ವಾದ ಇರಲೇಬೇಕು ಅಂತ ನಂಬಿರೋಳು ನಾನು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ನಾನು ಎಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತಾನೇ ಇರ್ತೀನಿ. ಸುಮಾರಷ್ಟು ದೇವಸ್ಥಾನಗಳಿಗೆ ಸುತ್ತೀನಿ. ಯಾವುದು ಚೆನ್ನಾಗಿದೆ, ಯಾವ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಾನು ಅಲಂಕಾರ ಪ್ರಿಯೆ. ಆ ಭಗವಂತನ ತುಂಬ ಇಷ್ಟಪಟ್ಟು ನಾನು ನೋಡ್ತೀನಿ. ತುಂಬ ಚೆನ್ನಾಗಿ ರೆಡಿ ಮಾಡಿರೋದನ್ನು, ಅಲಂಕಾರ ಮಾಡಿರೋದನ್ನು, ಹೂವಿನ ಅಲಂಕಾರ ಆಗಿರ್ಬೋದು, ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ನನ್ನ ಕಣ್ತುಂಬ ಮನಸ್ಸು ತುಂಬ ನೋಡಿ ಬರೋ ಅಂಥ ಎಷ್ಟೋ ಆನಂದ ಪಡುವಂಥ ವಿಷಯಗಳಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಂತೂ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿರೋದು ಹೊರನಾಡು ಅನ್ನಪೂರ್ಣೇಶ್ವರಿ. ನಾನು ನನ್ನ ಸ್ವಂತ ದುಡಿಮೆನ ಸ್ಟಾರ್ಟ್ ಮಾಡಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋದಾಗ. ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲದು ಅಂತಲೇ ಹೇಳ್ಬೋದು. ನಿಮಗೂ ಈ ಅನುಭವ ಆಗಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಹೊರನಾಡು ಅನ್ನಪೂರ್ಣೇಶ್ವರಿ ಬಗ್ಗೆ, ಅಥವಾ ಹೊರನಾಡು ಅನ್ನಪೂರ್ಣೇಶ್ವರಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಅಂತ. ಸೊ ನಾವು ಹೋದಾಗ ತುಂಬ ಅಂದರೆ ತುಂಬಾ ಮಳೆ ಇತ್ತು. ಅಂದರೆ ನಾವು 2 ನೈಟ್ ನಿದ್ದೆ ಕಟ್ಟಿ 2 ದಿನ ಡ್ರೈವ್ ಮಾಡಿ ತುಂಬಾ ಸುಸ್ತಾಗಿದ್ರು, ಎಷ್ಟೇ ಅಲ್ಲಿ ಹೋಗೋದು ಬೇಡ ಅಂತ ಎಲ್ಲೆಲ್ಲೋ ತಲೆಗೆ ಬರ್ತಾಯಿದ್ರು. ಕೆಲವೊಂದು ಜಾಗದಲ್ಲಿ ಹಂಗೆ ತುಂಬ ಒಳ್ಳೇದಾಗಬೇಕಾದ್ರೆ ತುಂಬ ಕೆಟ್ಟ ಆಲೋಚನೆಗಳು ಬರ್ತಿರುತ್ತೆ. ಅದೇ ಥರ ನಮಗೂ ಎಷ್ಟೊಂದಾಯಿತು. ಆದರೂ ನಾನು ಈ ವರ್ಷ ಹೋಗಿ ಮಡ್ಲಕ್ಕಿನ ಕೊಡಬೇಕು ಅಂತ ತುಂಬ ನನ್ನ ಮನಸ್ಸಲ್ಲಿ ಕಾಡ್ತಾಯಿತ್ತು. ಸೊ ಹೋಗೋಣ ಅಂತ ನಾನು ಖುಷಿ ವಸ್ತ್ರಮ್ನ ಸೆಲೆಕ್ಟ್ ಮಾಡಿದ್ದಾದಮೇಲೆ ಮೊದಲನೇ ಸೀರೆ ಅಂತ ನಾನು ದೇವ್ರಿಗೆ ಕೊಡ್ತಿರೋದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಸೊ ತುಂಬ ನನಗೆ ಖುಷಿ ಆಯಿತು. ಸೊ ಹೋಗಿ ಅಲ್ಲಿ ರೆಸಿಪ್ಟ್ನ ತೊಗೊಂಡ್ವಿ. ಸೊ ನೀವು ತೊಗೊಂಡೋಗಿರೋ ಸೀರೆಗೆ ಅವರು ಒಂದು ಬೆಲೆನ ಹಾಕ್ತಾರೆ. ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ಯಾರಾದರೂ ಭಕ್ತಾದಿಗಳು ಬಂದರೆ ಆ ಸೀರೆನ ಅವರು ತಾಯಿಗೆ ಸಮರ್ಪಣೆ ಮಾಡಿ ನೆಕ್ಸ್ಟ್ ಅದನ್ನು ಸೀರೆ ಬೇರೆಯವರು ಕೊಂಡ್ಕೊಳ್ಬೋದು. ಅದಕ್ಕೆ ಅದರದೇ ಆದಂಥ ಪ್ರೈಸಿಂಗ್ ಇರುತ್ತೆ. ನಾನು ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿಗೋಸ್ಕರ ಎಲ್ಲ ಐಟಮು ತೊಗೊಂಡೋಗಿದ್ದೆ. ಸೊ ನೀವೇನಾದರೂ ಮರ್ತೋಗಿದ್ರೆ, ಯಾವ್ದಾದ್ರು ಐಟಮ್ನ ಬಿಟ್ಟೋಗಿದ್ದೆ ಮಡ್ಲಕ್ಕಿ ಸಾಮಾನ, ಆ ದೇವಸ್ಥಾನದಲ್ಲಿ ಅಲ್ಲೇ ಪಕ್ಕದಲ್ಲಿರೋಂಥ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನೀವು ಒಂದ್ಸಲಿ ಹೋಗಿ ಮಡ್ಲಕ್ಕಿ ಐಟಮ್ ಕೊಡಿ ಅಂದರೆ ಖಂಡಿತ ಕೊಡ್ತಾರೆ. ನಾನು ಗ್ರೀನ್ ಕಲರ್ ಸ್ಯಾರಿ, ಮೆರೂನ್ ಕಲರ್ ಬಾರ್ಡರ್ ಇರೋ ಸೀರೆ ತೊಗೊಂಡೋಗಿದ್ದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಒಂದು ಮಿಸ್ ಮಾಡಿದೆ, ಹೂವು ತೊಗೊಂಡೋಗ್ಬೇಕಾಗಿತ್ತು. ಸೊ ತುಂಬ ಮಳೆ ಇರೋ ಕಾರಣ ಖಂಡಿತ ನನಗೆ ತೊಗೊಂಡೋಗೋದಕ್ಕಾಗಲೇ ಇಲ್ಲ. ಸೊ ನಾನು ಅದಕ್ಕೋಸ್ಕರ ತಪ್ಪು ಕಾಣಿಕೆ ಕೂಡ ಹಾಕಿದೆ. ನನ್ನ ಶಕ್ತಿ ಅನುಸಾರ ನಾನು ಇಲ್ಲಿ ಪೂಜೆನ ಮಾಡಿದ್ದೀನಿ ಅಷ್ಟೇ. ತುಂಬ ಬೇರೆಯವರು ಬೆಳ್ಳಿನ ಕೊಡ್ತಾರೆ, ಬಂಗಾರನ ಕೊಡ್ತಾರೆ, ಹಾಗೆ ರೇಷ್ಮೆ ಸೀರೆಗಳನ್ನ ಕೊಡ್ತಾರೆ, ತುಂಬ ಕಾಸ್ಟ್ಲಿಯೆಸ್ಟ್ ಸೀರೆಗಳನ್ನ ಕೊಡ್ತಾರೆ. ನನಗೆ ಎಷ್ಟು ಶಕ್ತಿ ಇತ್ತು, ನನ್ನಿಂದ ಎಷ್ಟು ಸಾಧ್ಯ ಖಂಡಿತ ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ನನಗೆ ಮನಸ್ಫೂರ್ತಿಯಾಗಿ ನಾನು ಹೊರನಾಡು ಅನ್ನಪೂರ್ಣೇಶ್ವರಿನ ನೋಡೋಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ನೀವು ಎಷ್ಟೇ ದೇವಸ್ಥಾನಕ್ಕೆ ಹೋಗಿ, ಯಾವ ದೇವಸ್ಥಾನಕ್ಕೆ, ನಮ್ಮ ಮಲೆನಾಡು ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಔಟ್ ಆಫ್ ಕಂಟ್ರೀಸ್ ಆಗಿರ್ಬೋದು, ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಯಾವ ದೇವ್ರನ್ನೂ ಕೂಡ ನೀವು ಇಷ್ಟು ಹತ್ರದಿಂದ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಹತ್ರದಿಂದ ದೇವರು ಬಂದು ನಮ್ಮ ಜೊತೆ ನಿಂತಿದ್ದಾರೆ ಅನ್ನೋ ಥರ ಫೀಲ್ ಕೊಡೋದು ಅದು ಹೊರನಾಡಲ್ಲಿ ಮಾತ್ರ. ಆ ದೇವ್ರ ಮುಖದಲ್ಲಿ ಯಾವ ಥರ ಕಳೆನ ಇಲ್ಲಿ ತುಂಬಿದ್ದಾರೆ ಅಂದರೆ, ತುಂಬ ಹಸುವ್ಕೊಂಡು ಬಂದಿರೋಂಥ ವ್ಯಕ್ತಿಗೆ ಒಬ್ಬ ತಾಯಿ ಯಾವ ಥರ ಊಟನ ಬಡಿಸ್ತಾರೆ, ಅದೇ ಥರ ಆ ಫೀಲಲ್ಲಿರೋವಂಥ ಒಂದು ಹೆಣ್ಮಗು ನಿಂತಿದೆ ಎದುರುಗಡೆ ಅನ್ನೋ ಥರನೇ ಅಲ್ಲಿ ದೇವರಿರೋದು. ಆಮೇಲೆ ನೀವು ಎಷ್ಟೇ ದೂರದಿಂದ ನಿಂತು ದೇವ್ರನ್ನ ನೋಡಿದ್ರು ತುಂಬ ಹಸನ್ಮುಖಿಯಾಗಿ ನಗ್ನಗ್ತಾ ಇರೋವಂಥ ಆ ದಿವ್ಯ ಮೂರ್ತಿ ನೋಡೋದೇ ಒಂದು ಅದನ್ನು ಪದಗಳಲ್ಲಿ ಖಂಡಿತ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಹೊರನಾಡು ಅನ್ನಪೂರ್ಣೇಶ್ವರಿ ಅಂದರೆ ಅದು ಎಲ್ಲಿ ಇಲ್ದಿರೋಂಥ ಸಡಗರ. ತುಂಬ ಸಂತೋಷಪಟ್ಟು ಇಷ್ಟಪಟ್ಟು ಹೋಗೋವಂಥ ದೇವಸ್ಥಾನ ಇದು. ಸೊ ನಾನು ಹೋಗಿ ತುಂಬ ಅಂದರೆ ನಾವು ಹೋದಾಗ ಕ್ರೌಡ್ ಇರಲಿಲ್ಲ. ನಾವು ಕೆಲವೊಂದಿಷ್ಟು ಒಂದು 5-6 ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲ ದೇವಸ್ಥಾನದಲ್ಲೂ ಎಲ್ಲೂ ರಶ್ ಇಲ್ಲದೆ ಹೋಗಿ ಅಂತ ಅಂದಲೆ ತುಂಬ ನೀಟಾಗಿ ಸಮಾಧಾನವಾಗಿ ನಿಂತು ನೋಡ್ಕೊಂಡು ದರ್ಶನ ಪಡೆದು ಬಂದ್ವಿ. ಸೊ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರಿ ಆಗಿದ್ದಾದಮೇಲೆ ಅಲ್ಲಿ ಪೂಜೆನ ಮಾಡಿಕೊಂಡ್ರು. ನನಗೆ ಮಂತ್ರಾಕ್ಷತೆ ದೇವ್ರದ್ದು ಅಕ್ಷತೆ ಕಾಳಿರುತ್ತಲ್ಲ ಅದು. ಆಮೇಲೆ ನಾವು ನಮ್ಮ ಮನೇಲಿ ಅಂದರೆ ದೇವ್ರ ಕಡೆಯಿಂದ ಒಂದು ಪ್ರಸಾದನ ಕೊಡ್ತಾರೆ. ಸೊ ಕುಂಕುಮ ಮತ್ತು ಅಕ್ಕಿನ ಒಂದು ಪ್ಯಾಕೆಟಲ್ಲಿ ಮಾಡಿಕೊಡ್ತಾರೆ. ನಮ್ಮ ಮನೆಯಲ್ಲಿ ಅಂದರೆ ನಾವು ಅಲ್ಲಿಂದ ತೊಗೊಂಬಂದಿರೋ ಅಕ್ಕಿನ ನಮ್ಮ ಮನೆ ದಿನಸಿ ಅಲ್ಲಿ ಅಥವಾ ನಾವೇನಾದರೂ ಐಟಮ್ ಇಟ್ಟಿದ್ರೆ ಅಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಖಂಡಿತ ಅಲ್ಲಿ ಆ ಮನೇಲಿ ಯಾವತ್ತೂ ಊಟಕ್ಕೆ ಕಡಿಮೆ ಆಗಲ್ಲ. ಆ ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಜೊತೆ ನೆಲೆಸಿರ್ತಾಳೆ ಅನ್ನೋದಕ್ಕೆ
ಒಂದು ಅವ್ರ ರೂಪದಲ್ಲಿ ಇದನ್ನು ಕೊಡ್ತಾ ಹೋಗ್ತಾರೆ. ಸೊ ನಾನು ಕೂಡ ತೊಗೊಂಬಂದೆ ಆಚೆ. ಮತ್ತು ಆಚೆ ಬಂದಿದ್ದಾದ್ಮೇಲೆ ನಾವು ತೊಗೊಂಡೋಗಿರೋ ಐಟಮ್ನ ಒಂದು ಸೆಕ್ಷನ್ ಮಾಡಿದಾರಲ್ಲಿ ಆ ಸೆಕ್ಷನಲ್ಲಿ ಎಲ್ಲನೂ ಹಾಕಬೇಕು. ನೀವೇನು ತೊಗೊಂಡೋಗಿದ್ದೀರ ಬೆಲ್ಲ, ಉತ್ತುತ್ತಿ, ಕೊಬ್ಬರಿ ಎಲ್ಲನೂ ಕೂಡ ಅಲ್ಲಿಟ್ಟಿದ್ರು. ಸೊ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಎಲ್ಲ ಕಡೆನೂ ಕೊಟ್ವಿ. ಸೊ ಅಲ್ಲಿ ನನಗೆ ಬಳೆ ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಥರ ಪ್ಯಾಕೆಟ್ಸಲ್ಲಿ ಕೊಡ್ತಾರೆ. ಹಾಗೆ ಬಳೆ, ಹೂವು, ಅರಿಶಿನ, ಕುಂಕುಮ, ಅಕ್ಕಿ ಕಾಳು ಎಲ್ಲನೂ ಕೊಟ್ಟಿದ್ರು. ನನ್ನ ಬಳೆನ ಅಲ್ಲೇ ದೇವಸ್ಥಾನದಲ್ಲಿ ಹಾಕ್ಕೊಂಡೆ. ಮತ್ತೆ ದರ್ಶನಕ್ಕೆ ಹೋಗಬೇಕು ಅನ್ನೋ ಥರ ಅನಿಸಿದೆ. ಯಾಕಂದರೆ ಜನ ತುಂಬಾ ಕಡಿಮೆ ಇದ್ದರು. ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗಿತ್ತು. ಎಷ್ಟು ಸಮಾಧಾನವಾಗಿ ನಾನಿವಾಗ ಎಷ್ಟು ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಇಷ್ಟೇ ನಿಧಾನವಾಗಿ ದರ್ಶನ ಆಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಊಟ ಟಿಫನ್ ಏನೂ ಮಾಡಿರಲಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಹತ್ತಿರದಲ್ಲೇ ಅಂದರೆ ದೇವಸ್ಥಾನದ ಎಂಟ್ರೆನ್ಸ್ ಹೊರಗಡೆನೇ ಕೂಡ ಇವಾಗ ಅನ್ನಪೂರ್ಣೇಶ್ವರಿ ಕಾರ್ನರ್ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಊಟ. ಸೊ ಅಲ್ಲಿ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ನ ತಿಂದು ನಾವು ಹೊರಡಬೇಕಿತ್ತು. ಯಾಕೆಂದರೆ ಆಲ್ಮೋಸ್ಟ್ ತುಂಬಾ ಸುಸ್ತಾಗ್ಬಿಟ್ಟಿದ್ವಿ. ಹೆವಿ ಟ್ರಾವೆಲ್ ಮಾಡಿದ್ವಿ. ಏನಕ್ಕೆ ಅಂದರೆ ನಾನು ಸ್ವಲ್ಪ ನೆಕ್ಸ್ಟ್ ಇದೆಲ್ಲ ಅಂದರೆ ಇದು ಒಂದು ಲಿಮಿಟೆಡ್ ಟೈಮ್ ಇರುತ್ತಲ್ಲ, ಆಷಾಢ ಪೀರಿಯಡಲ್ಲಿ ಸ್ವಲ್ಪ ಎಲ್ಲ ಬ್ಯೂಟಿಷಿಯನ್ಸ್ ಆಗಲಿ, ಮೇಕಪ್ ಆರ್ಟಿಸ್ಟ್ಗಳಾಗಲಿ ಸ್ವಲ್ಪ ಫ್ರೀ ಇರ್ತಾರೆ. ಸೊ ಆ ಟೈಮಲ್ಲಿ ಯಾವ್ದಾದ್ರು ದೇವಸ್ಥಾನ ಅಥವಾ ಟ್ರಿಪ್ ಏನಾದ್ರು ಹೋಗ್ಬೇಕಂದ್ರೆ ಈ ಟೈಮಲ್ಲೇ ಹೋಗೋದು. ಸೊ ನನಗೂ ಕೂಡ ಹಂಗೆ ನಾನು ನೋಡಿರೋ ಎಲ್ಲ ದೇವಸ್ಥಾನಗಳಲ್ಲಿ ತುಂಬ ಅಂದರೆ ತುಂಬಾ ಫೇವ್ರೆಟ್ ನನಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನೀವು ಯಾರಾದರೂ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನಿಮಗೇನಾದರೂ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಯಾವ ರೀತಿ ಹರಕೆನ ಮಾಡ್ಕೊಳ್ಳೋದು, ಯಾವ ರೀತಿ ಹೋಗಿ ಹರಕೆನ ಪೂರೈಸೋದು, ಹಾಗೆಯೇ ಯಾವ ರೀತಿ ಅಲ್ಲಿ ಕೊಟ್ಟಿರೋ ಅಂಥ ಪ್ರಸಾದನ ತೊಗೊಂಬಂದು ನೀವು ಏನು ಮಾಡಬೇಕು ಅಂತ ಪರ್ಟಿಕ್ಯುಲರಾಗಿ ವೀಡಿಯೋನ ಬೇಕಿತ್ತು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ನಿಮ್ಮ ಕನ್ನಡತಿ. ಇಲ್ಲಿವರೆಗೂ ನನ್ನ ಪ್ರೋತ್ಸಾಹಿಸಿರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಬೇರೆ ಕಡೆಯಿಂದ ವೀಡಿಯೋಸ್ನ ನೋಡ್ತೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೆ. ಬಾಯ್ ಗೈಸ್.